ಈ ದಿನದ ದೇವರ ವಾಕ್ಯ ಕೀರ್ತನೆ 103:17 ವಚನ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಯುಗ ಯುಗಾಂತರಗಳವರೆಗೆ ಇರುತ್ತದೆ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಮಗಳೇ ಮಗನೇ, ನೀನು ನನ್ನಲ್ಲಿ ಭಯಭಕ್ತಿಯಿಂದ ಇರುವುದಾದರೆ ನನ್ನ ದಯವು ನನ್ನ ಕೃಪೆಯು ನಿನ್ನ ಮೇಲೆ ಯುಗ ಯುಗಾಂತರಗಳವರೆಗೆ ಇರುತ್ತದೆ. ನಿನ್ನ ಮೇಲೆ ಮಾತ್ರವಲ್ಲದೆ ನಿನ್ನ ಮಕ್ಕಳ ಮೇಲೆಯೂ ನಿನ್ನ ಮೊಮ್ಮಕ್ಕಳ ಮೇಲೆಯೂ ನನ್ನ ಕೃಪೆ ಇರುವಂಥದ್ದಾಗಿದೆ, ನನ್ನ ದಯೆ ಇರುವಂಥದ್ದಾಗಿದೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಆದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯಿಂದ ನಡೆದುಕೋ. ಈ ದಿವಸ ನೀನು ಯೋಚಿಸುತ್ತಾ ಇರಬಹುದು, ಅಯ್ಯೋ, ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ದಯೆ ತೋರಿಸುವವರು ಒಬ್ಬರಾದರೂ ಇಲ್ಲ, ನನ್ನ ಮಕ್ಕಳ ಭವಿಷ್ಯತ್ತಿಗಾಗಿ ಸಹಾಯ ಮಾಡಿ ದಯೆ ತೋರಿಸುವಂಥವರು ಒಬ್ಬರಾದರೂ ಇಲ್ಲ, ಎಲ್ಲರೂ ನಮ್ಮನ್ನು ಕೈಬಿಟ್ಟಿದ್ದಾರೆ, ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಎಂಬುದಾಗಿ ನೀವು ಚಿಂತೆಯಲ್ಲಿ ಇರಬಹುದು. ಅಯ್ಯೋ, ನನ್ನನ್ನು ಕುರಿತಾಗಿ ದಯೆ ತೋರಿಸುವವರು ಒಬ್ಬರೂ ಇಲ್ಲ, ನಾನು ಎಷ್ಟು ಕಷ್ಟದಲ್ಲಿದ್ದೇನೆ, ಸಹಾಯ ಮಾಡುವವರು ಒಬ್ಬರಾದರೂ ಇಲ್ಲವಲ್ಲ ಎಂಬುದಾಗಿ ನೀನು ಕಣ್ಣೀರು ಸುರಿಸುತ್ತಿರಬಹುದು. ಲೋಕದ ಜನರನ್ನು ನೋಡುವುದಕ್ಕಿಂತ ನೀನು ದೇವರನ್ನು ಆತಕೋ. ದೇವರು ಹೇಳಿರುವಂಥ ಪ್ರತಿಯೊಂದೊಂದು ವಾಕ್ಯಗಳನ್ನು, ದೇವರ ಆಜ್ಞೆಗಳನ್ನು ನೀನು ಕೈಕೊಂಡು ಭಯಭಕ್ತಿಯಿಂದ ದೇವರಲ್ಲಿ ನಡೆಯುವಾಗ ದೇವರು ನಿನ್ನನ್ನು ಉನ್ನತವಾಗಿ ನಡೆಸುತ್ತಾರೆ. ಆತನು ತನ್ನ ದಯದಿಂದ ನಿನ್ನನ್ನು ತುಂಬಿಸುತ್ತಾನೆ. ಸತ್ಯವೇದದಲ್ಲಿ ನೋಡುವಾಗ ನೋಹನನ್ನು ನೋಡಿರಿ, ಆತನು ನೀತಿವಂತನಾಗಿ ಜೀವಿಸಿದನು. ಆತನು ನಾವೇನು ಕಟ್ಟಬೇಕು ಎಂಬುದಾಗಿ ದೇವರು ಹೇಳುವಾಗ ದೇವರಿಗೆ ಒಂದು ಕೋಶನಾದರೂ ಕೇಳದೆ ಆತನು ದೇವರಿಗೆ ಸಂಪೂರ್ಣವಾಗಿ ವಿಧೇಯನಾಗಿ ನಾವೇನು ಕಟ್ಟಲು ಪ್ರಾರಂಭಿಸಿದನು. ಇಂಥ ಬರಗಾಲದಲ್ಲಿ ಮಳೆ ಬರುತ್ತದೋ ಎಂಬುದಾಗಿ ಎಲ್ಲರೂ ಆತನನ್ನು ಅಪಹಾಸ್ಯ ಮಾಡಿದರು, ಅವಮಾನ ಮಾಡಿದರು, ಈತನು ಹುಚ್ಚನಾಗಿದ್ದಾನೆ ಎಂಬುದಾಗಿ ಅವಮಾನಪಡಿಸಿದರು. ಆದರೂ ಆತನು ಜನರ ಮಾತಿಗೆ ಕಿವಿಗೊಡಲಿಲ್ಲ. ದೇವರಿಗೆ ಆತನು ವಿಧೇಯನಾದನು, ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಮನುಷ್ಯನಾದನು. ಅದರ ನಿಮಿತ್ತವಾಗಿ ದೇವರು ಆತನನ್ನು, ಆತನ ಕುಟುಂಬವನ್ನು ಜಲಪ್ರಳಯದಿಂದ ಕಾಪಾಡಿದನು. ಅದೇ ರೀತಿಯಾಗಿ ನಿನ್ನನ್ನು ಅನೇಕ ಜನರು ಈ ದಿನದಲ್ಲಿ ಅವಮಾನಪಡಿಸುತ್ತಾ ಇರಬಹುದು. ನಿನ್ನನ್ನು ನಾನಾ ಅಪಮಾನದ ಮಾತುಗಳಿಂದ, ನಿಂದೆಯ ಮಾತುಗಳಿಂದ ನಿನ್ನನ್ನು ಹಿಂಸೆಪಡಿಸುತ್ತಾ ಇರಬಹುದು. ಜನರ ಮಾತುಗಳಿಗೆ ನೀನು ಕಿವಿಗೊಡಬೇಡ. ದೇವರನ್ನು ದೃಷ್ಟಿಸು, ದೇವರನ್ನು ನೋಡು. ದೇವರನ್ನು ನೀನು ನೋಡಿ ಮುಂದೆ ಸಾಗುವುದಾದರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ಉಂಟಾಗುತ್ತವೆ. ಆದ್ದರಿಂದ ಈ ದಿನದಲ್ಲಿ ನೀನು ಆಶೀರ್ವಾದ ಹೊಂದಿಕೊಳ್ಳಬೇಕು. ನೋಹನು ಮಾತ್ರ ಆಶೀರ್ವಾದ ಹೊಂದದೆ ಆತನ ಹೆಂಡತಿ, ಆತನ ಮಕ್ಕಳು ಎಲ್ಲರೂ ಕಾಪಾಡಲ್ಪಟ್ಟರು. ಈ ದಿನದವರೆಗೂ ನೋಹನನ್ನು, ಆತನ ಕುಟುಂಬವನ್ನು ನಾವೆಲ್ಲರೂ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. ನೀನು ದೇವರ ಮಾತಿಗೆ ವಿಧೇಯಳಾಗಿ ನಡೆಯುವುದಾದರೆ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಯುಗ ಯುಗಾಂತರಗಳವರೆಗೆ ದಯೆ ತೋರಿಸಿ ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಜನರ ಮಾತುಗಳಿಗೆ ಕಿವಿಗೊಡಬೇಡಿರಿ. ಜನರ ನಿಂದೆ ಮಾತುಗಳಿಗೆ, ಅವಮಾನಗಳಿಗೆ ನೀವು ಕಿವಿಗೊಡದೆ ದೇವರನ್ನು ದೃಷ್ಟಿಸಿ ನೋಡಿ ನಡೆಯುವುದಾದರೆ ನೀವು ಆಶೀರ್ವಾದ ಹೊಂದಿಕೊಳ್ಳುವಿರಿ. ಹಾಗಿದ್ದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ದಿನದಲ್ಲಿ ಸ್ವಾಮಿ ಕರ್ತನೆ, ಯಾರ್ಯಾರು ದೇವರೇ ಈ ದಿನವರೆಗೂ ನಾವಪ್ಪ ನಿನ್ನ ಭಯಭಕ್ತಿಯಲ್ಲಿ ನಡೆದಿಲ್ಲಪ್ಪ, ಇನ್ನು ಮೇಲೆಯಾದರೂ ನಿನ್ನ ಭಯದಿಂದಲೂ ನಿನ್ನ ಭಕ್ತಿಯಿಂದಲೂ ಸ್ವಾಮಿ ನಾವು ಜೀವಿಸುತ್ತೇವೆ ಎಂಬುದಾಗಿ ಅಪ್ಪ ಯಾರ್ಯಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೋ ಅಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಮಕ್ಕಳಲ್ಲಿ ಅಪ್ಪ ಕರ್ತನೆ, ನಿನ್ನ ದಯೆಯು, ನಿನ್ನ ಕೃಪೆಯು ಯುಗ ಯುಗಾಂತರಗಳವರೆಗೆ ಇರೋ ಹಾಗೆ ನೀವು ಕೃಪೆ ಮಾಡಿರಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.